ಓ ಅಭಾಗ್ಯಮಾನ ಶಕುನಿ ಅಂದು ನೀಕಾರ ಗೃಹದಿ ನೀನು ಮಾಡಿದ ಶಪಥವ ಮರೆತಯ್ಯ. ಅಂದು ನೀ ಕೌರವೊಡನೆ ಸೇರಿ ಸರಸಂಪನ ಮೇಲೆ ತೂಗು ಮಂಚದ ಮೇಲೆ ಹಾಯಾಗಿ ನಿದ್ರಿಸುವೆಯ ಶಕುನಿ. ಶಕುನಿ, ಏನಾಯ್ತು ನೀನು ಮಾಡಿದ ಶಪಥ? ಏನಾಯ್ತು? ನಿನ್ನ ಜನ್ಮನು ಸುಡಬೇಕು. ಶಕುನಿಯ ಹಾತಾಚನೆಯನ್ನು ಮರುಳುಗಳೇ ಸದ್ದು ಏನು ಕುಕ್ಷೆ ಬಗ್ಗೆ ಮಕ್ಕಳ ಕರ್ತದ ಕೇಕೆ ಪ್ರಳಹಂಕಾಲ ಪ್ರಚೋದನೆ ಲೈತಿರುವ ಪ್ರಚಂಡ ಮಾರುತಿ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷದ ಕಥೆಯ ಪ್ರವೇಶ ಮಾಚರ್ಯದ ಮಹಾ ನಿಪುಣ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣ ಕರ್ತನಾದ ದುರ್ಮತ ದುರ್ಜಟ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ಕಟುಶಿಕ್ಷೆಯನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಸಿಡಿಲು ಬಡಿದಂತೆ ಬಡಿದಂತೆ ಈ ಕೈಗಾಲುಗಳು ಅಸ್ತ್ರಸ್ಥ ಸೂಲಗಳು ಬಂದು ನನ್ನ ಎದೆಗೆ ಹಾಕಿದ ದುರ್ಯೋಧನ ಅಂದು ದಿನಕ್ಕೆ ಹೋಗಿದ್ದು ಹಿಡಿಯಲ್ಲ ಒಂದು ಹೊಳಲೆ ನೀರು ಆ ಇಡೀ ಕೂಡಲು ನನ್ನ ಸಹೋದರರು ತಲೆಗೆ ಕೊಟ್ಟು ತಾನೆಲ್ಲರೂ ಉಪವಾಸವನ್ನು ಮಾಡಿ ಇಲ್ಲ ಮೇಲೆ ಜಲ ತೀರಿಸಲಂತೆ ಎಲ್ಲೊಬ್ಬಲಲ್ಲೇ ನನ್ನೊಬ್ಬನಲ್ಲೇ ಉಳಿಸಿ ಅಯ್ಯೋ ನನ್ನೊಬ್ಬನಲ್ಲೇ ಉಳಿಸಿ ಒಬ್ಬೊಬ್ಬರಾಗಿಯೇ ಅದರಾದರು ಆ ದಾರುಣ್ಯ ದೃಶ್ಯ ನನ್ನ ತುಟಿ ಕೊಟ್ಟಲದಿದ್ದರೆ ನಿರಂತರ ಕುಟುಕುತ್ತಲೆಯು ಭಯಂಕರ ಭಾಗ್ಯ ನಂದು ಬೆಂದು ಕುಂದು ಕುಸಲಾಗಿರುವ ಈ ಲಲ್ಲ ದೇಹ ಅಂದಿನಿಂದ ಕಠೋರವಾಗಿದೆ. ಸುಯೋಧನ ಕಠೋರವಾಗಿದೆ. ತಳಬೇಡಿರಿ ಭಾಗ್ಯ ಸಹೋದರರೇ. ನಿನ್ನ ಅಗ್ನಿವೆಗೆ ಬೆಂದಿದ ಈ ನನ್ನ ದೇಹವು ಚಿತ್ತಿರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಗೆ ರಕ್ತ, ಆಶ್ಚರ್ಯದ ವಾಕ್ಯಗಳ
ಮತ್ಯಾವುದು ನೆನೆಸಲು ಅಸಾಧ್ಯ ಸುಯೋಧನ, ಮತ್ಯಾವುದು ನೆನೆಸಲು ಅಸಾಧ್ಯ. ದುರ್ಯೋಧನ ಸೋದರ ಮಾವನನ್ನೇ ಕರುಣೆ ತೋರದೆ ಕಠೋರ ಹೃದಯವನ್ನು ಹೃದಯಿಸಿದ ಗುರುಕುಲ ಕೀಟಕವೇ ಕೇಳು. ನಾನು ನನ್ನ 99 ಮಂದಿ ಸಹೋದರರು ಒಡಗೂಡಿ ಸಾಮಂತರ ರಾಜ್ಯರ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನ ರಾಜ್ಯಭರ ಮಾಡಬಹುದಾಗಿತ್ತು ದುರ್ಯೋಧನ. ರಾಜ್ಯಭರ ಮಾಡೋದು ಆದರೆ ನನ್ನ ಆಸೆ ಆಕಾಂಕ್ಷೆ ಬರೀ ಗಾಳಿ ಗೋಪುರ. ಚಿಂತೆ ಇಲ್ಲ ರಾಜ, ಚಿಂತೆ ಇಲ್ಲ. ಚಿಂತಿಸಿ ಫಲವಿಲ್ಲ. ಗತಾಸುರನಿಂದ ನನ್ನ ಭವಿಷ್ಯವು ಹೊಸವೈತೇನು. ದುರ್ಯೋಧನ ನಾನು ನಿನ್ನಲ್ಲೇ ಸೇರಿ ಮುಳ್ಳನ್ನು ಮುಳ್ಳಿಂದ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕೆಂದು ಹಿರಿಯರ ಆಶಾಸನೆ ಅನುಸರಿಸಾಗಿ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸಿದೆ. ದುರ್ಯೋಧನ ಈ ವಿದ್ಯಾಪಾರಂಜಿತನಾದ ಈ ಸೌಬಲ ರಾಜ ಇನ್ನೆಲ್ಲಿರುವುದು ಶಾಂತಿ ಸಮಾಧಾನ ಆತ್ಮತೃಪ್ತಿ. ಆನಂದ ಆಡಾಕ್ರಿ ಆಡು. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ. ಆನಂದ ಕೌರವ ಪಾಂಡವ ಸಂಗ್ರಾಮ ಕುರುಕ್ಷೇತ್ರವ ನಿರ್ನಾಮ. ಕೌರವ ಪಾಂಡವ ಸಂಗ್ರಾಮ ಕುರುಕ್ಷೇತ್ರವೇ ನಿರ್ನಾಮ. ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವು ಒಂದು ಏನು. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ. ಆನಂದ ಹಲೋ ಹಿಡಿನ ಸರ್ಪವು ಎಡೆ ಎತ್ತಿ ಸರಸವಾಡಲು ಬಯಸಿದೆಯ. ಜಡಿನ ಸರ್ಪವು ಎಡೆ ಎತ್ತಿ ಸರಸ ಮಾಡಲು ಬಯಸಿದೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವು ಒಂದುವೆನು. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ. ಈ ಶಕುನಿಗೆ ಪರಮಾನಂದ. ಗುರಿಯಾಗಿ ಹುಟ್ಟಿಸುವೆ ಕೌರವ
ಆ ಗುರಿಯನ್ನು ಬಲಿ ಕೊಡುವೆ ರಣರಂಗದಲ್ಲಿ. ಗುರಿಯಾಗಿ ಒಪ್ಪಿಸುವೆ ಕೌರವನ, ಆ ಗುರಿಯನ್ನು ಬಲಿ ಕೊಡುವೆ ರಣರಂಗದಲ್ಲಿ. ತರ್ಪಣ ನೀಡುವೆ ಸೋದರರೇ, ತರ್ಪಣ ನೋಡು ಸೋದರರೇ, ನೆಮ್ಮದಿ ಬಂದಿರಿ ನೀವಿನ್ನು. ನೆಮ್ಮದಿ ಆನಂದ ಆನಂದ, ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಲ್ಲಿ, ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಆನಂದ. ದುರ್ಯೋಧನ ಮೃತ್ಯುವಿನಲ್ಲಿ ಬಂಧಿತವಾದ ಪಂಜರ ಗಿಳಿಯಂತೆ ನನ್ನ ಕೈಗೆ ಸಿಕ್ಕಿಬಿಟ್ಟೆ ಕೌರವ. ಪ್ರತಿಕಾರಕ್ಕೆ ಪ್ರತಿಕಾರ ಮಾಡುವುದೇ ನನ್ನ ತಂದೆಯ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡು ನಿನ್ನ ಬೆನ್ನಿಂದೆ ಕಾಲ ಯಮನಂತೆ ಕಾದು ನಿಂತು ಪಾಂಡವರನ್ನು ಪಂಥದಲ್ಲಿ ಸೋಲಿಸಿ ಅವರನ್ನು ಕೆರಳಿಸಿ ಆದಷ್ಟು ಬೇಗ ನಿನ್ನ ವಂಶ ವಿನಾಶಕ್ಕೆ ದಾರಿ ಹುಡುಕುತ್ತೀರಿ. ಅಪಮಾನ, ಸಹಿಸಲಾರದಂತಹ ಅಪಮಾನ, ಸಾಧ್ಯವಾದಂತಹ ಅಪಮಾನ. ಸಕಲ ದಿಗ್ದೇಶ್ವರ ಮಹೋದ್ಧಾರ ಚಕ್ರವರ್ತಿಯೆಂದೆನಿಸಿ ಎಂತಹ ಅಪಮಾನ ಮಾಡಬಹುದೇ? ದುರ್ಮತಿಯಾದ ಬಾಂಬಕಿ ಈ ಗುರು ಚಕ್ರವರ್ತಿಯಂ ಅಪಮಾನ ಪಡಿಸಿ ನಗುವುದೇ? ಅಬ್ಬ, ಗಂಡು ರೋಯನ ದಿಟ್ಟ ಗುಂಡಿಗೆಯ ಹರ್ದಿಟ್ಟ ದುರ್ದಂಡ ಪ್ರಚಂಡ ಈ ಕೌರವೇಶ್ವರನಿಗೆ ಎಂತಹ ಕಠೋರ ಪರಾಭವ! ಈ ದಕ್ಷ ದುರ್ಯೋಧನನ್ನು ಧಿಕ್ಕರಿಸದಂತ ಸೊಕ್ಕು ಭೀಮ ಪಾಂಚಾಲಿಯರ ಅಟ್ಟಹಾಸ ಅಬ್ಬ ನೆನೆಸಿಕೊಂಡರೆ ರೋಮಾಂಚನ, ಭಯ ಕಂಪಿತ. ಆದರೆ ಭೀಮ ಪಾಂಚಾಲಿಯರ ಅಪಮಾನಕ್ಕೆ ಪ್ರತಿ ಅಪಮಾನ ಮಾಡುವುದೇ ಬಿಡುವುದಿಲ್ಲ. ನೆನಪಿರಲಿ ಅದೇ ಕೂಗು, ಅದೇ ಶಬ್ದ, ಅದೇ ಕಠೋರ ನಗು. ತೊಲಗಿರಿ ಇಲ್ಲಿಂದ. ಚೇಚೆ, ಸಕಲ ದಿಗ್ವಿಜಯನ್ನೇ ಪಡೆಯಬಲ್ಲ ಈ ಗದಾದಂಡ ಪ್ರಯೋಜನವಿಲ್ಲ, ನಿಷ್ಪ್ರಯೋಜನ, ನಿರಂತಹ ಇಂತಹ ಪ್ರಯೋಜನವಿಲ್ಲ ಅಸ್ತ್ರಗಳನ್ನು ಛೇದಿಸಲು ನನಗೆ ಮನಃಶಾಂತಿ ಇಲ್ಲ. ಅಣ್ಣ, ಈ ರೀತಿ ಹೋಗಿ ಏನಾಯಿತು ಅಣ್ಣ? ಆಗುವುದು ಹಿಂದೇನು ದಿಶ್ಯಾತನ? ನನ್ನ ಹೃದಯಕ್ಕೆ ಆಘಾತವಾಯಿತು, ನನ್ನ ಆತ್ಮಶಾಂತಿ ಭಂಗವಾಯಿತು. ಅದಕ್ಕೆ ಅಣ್ಣ, 100 ಮಂದಿ ಸಹೋದರರು ನಾವು ನಿಮಗಿರಲು, ನೀವು ಈ ರೀತಿ ಆಚರಿಸಲು ಕಂಡ ಪಾಂಡವರು ನಗದಿಹರೆ. ಅಗ್ರಜ, ಕಂಡ ಪಾಂಡವರು ನಗದಿಹರೆ. ಅಗ್ರಜ, ಅಣ್ಣ, ಆ ಪಾಂಡವರು ರಾಜ್ಯ ಸಂಯೋಗದಲ್ಲಿ ತಪ್ಪಿದ ಭೀಮನೇನಾದರೂ ಅಪ್ಪರಿಸಿದರೆ ಆ ಪರ್ವತನ ಹೆಣ್ಣು 5 ಗಂಡಂದರ ಗೆಳತಿ ಆ ಪಾಂಚಲಿ ನಿಮ್ಮನೇನಾದರೂ ಅಡಗಿಸಿದರೆ, ಆಗಿದ್ದರೆ ಹೇಳಣ್ಣ, ಹೇಳು. ಈ ಕ್ಷಣದಲ್ಲೇ ಇಂದ್ರಪ್ರಸ್ಥವನ್ನು ನುಗ್ಗಿ ಆ ಪಂಚಪಾಂಡವರ ಉಂಡೆಗಳನ್ನು ಚೆಂಡಾಡಿ ಅವರ 5 ಉಂಡೆಗಳನ್ನು ತಂದು ಈ ನಿಮ್ಮ ಪಾದದ ಮುಂದಿಡುವೆನಣ್ಣ. ಕರ್ಣ ಭಲೆ ಸಾರ್ವಭೌಮನು ಗುರಿ ಇಟ್ಟು ಅಂತಿಮ ಕಾಲಾವಧಿಯತನ್ನು ಹಿಡಿದು ಬಿಟ್ಟಿದ್ದಾರೆ. ಅಂಗರಾಜ ಕರ್ಣ, ಯುವರಾಜ ದುಶ್ಯಾಸನ
ನೀವೇ ಕೈಯ ಇಳಂಬ ಮಾಡಿಕೊಂಡು ನಿಂತಿರುವಿರಿ. ಬೇಗ ಬೇಗ ಎಲ್ಲವನ್ನು ಹೊಡಿ ಮಾಡಿಕೊಳ್ಳಿ. ಈ ಸಾರ್ವಭೌಮನ ಅಂತಿಮ ಕಾಲವತ್ರಿಯನ್ನು ಮುಗಿಸಿ. ಶಕುನಿ, ಭೀಮ ಪಾಂಚಾಲಿಯರ ದುರಂಕಾರ ಪರಾಭವಕ್ಕೆ ಸಿಕ್ಕಿ ಬೆಂದಿ ಬೂದಿ ಆಗಿರುವ ನನ್ನನ್ನು ಈ ನಿನ್ನ ಕುತೂಹಲ ಮಾತುಗಳಿಂದ ನನ್ನನ್ನು ಕೊಲ್ಲುತ್ತಿರುವೆಯಾ? ಸೋಬಾರ ರಾಜ, ನಾನಿನ್ನ ಉಳಿದಿರಬಾರದು, ಸಾಯುವುದೇ ಮೇಲು. ಹೌದು, ನಾನು ಅದನ್ನ ಹೇಳುತ್ತಿರುವುದು. ನೀನಿನ್ನು ಉಳಿದಬಾರದು, ಸತ್ತೇ ಬಿಡಬೇಕು. ಅಯ್ಯೋ ಬೆಪ್ಪೆ, ಅದಕ್ಕೆ ನಿನ್ನ ಪ್ರಾಣವನ್ನೆಲ್ಲ ದುರ್ಯೋಧನ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ ಒಪ್ಪಿಸಬೇಕಲ್ಲವೇ ಈ ನಿನ್ನ ಪ್ರಾಣವನ್ನೆಲ್ಲ ದುರ್ಯೋಧನ. ಅದೇಗೆ ಸಾಧ್ಯ ಶಕುನಿ? ಏಕಿಲ್ಲವಯ್ಯ, ಇವು ಹೇನಿವು ದಾಳಗಳು. ದುರ್ಯೋಧನ, ಇವುಗಳ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಿಕೊಳ್ಳಬಹುದು. ಪಾಂಡವರಿಗೆ ಸೂದು ಮನೆಯಷ್ಟು ರಾಜ್ಯವಿಲ್ಲದಂತೆ ಸೋಲಿಸು. ಶೃಂಗಾರ ಕಲಕಮಯ ವಜ್ರ ವೈಡೂರಿಗಳಿಂದ ಕೂಡಿರುವ ಆ ಇಂದ್ರಪ್ರಸ್ಥಪುರವನ್ನು ಇಲ್ಲದಂತೆ ಮಾಡಿಬಿಟ್ಟರೆ ಇವಾಗ ಹೇಳಿ ಅದೇಕೆ ಸಾಧ್ಯ ಶಕುನಿ? ಇವು ಏನಿವು ದಾಳಗಳು. ಹೌದು, ಇವು ಸಾಮಾನ್ಯ ದಾಳಗಳಲ್ಲ. ಈ ಶಕುನಿಯ ಸಂಕಲ್ಪವನ್ನು ಹೀರೇಳಿಸಬಲ್ಲ ಇವುಗಳ ಸಹಾಯದಿಂದ ನಿಮ್ಮ ಸೇಡನ್ನು ತೀರಿಸಿಕೊಳ್ಳಬಹುದು. ಪಾಂಡವರಿಗೆ ಸೂದಿ ಮನೆಯಷ್ಟು ರಾಜವಂತೆ ಸೋಲಿಸಬಹುದು. ಇಲ್ಲೇ ಪರೀಕ್ಷಿಸೋಣ ನಿಮ್ಮ ಅಂಕಿಅಂಶಗಳು ಎಷ್ಟಿರಲಿ. ಮಾವ, ನಾನು ಗೆಲ್ಲುವಂದಿದ್ದರೆ 1-3 ಬಿಡೋ ನಿನ್ನ ದಾಳಗಳನ್ನು ಮಾವ. ಎಲೆ ಶಕುನಿಯ ಸಂಕಲ್ಪವನ್ನು ಹೀರಿಡಿಸಬಲ್ಲ ಭೂತಪೇತ ದಾಳಗಳೇ, ಇಂದು ನಿಮ್ಮ ಪರಿಚಯ ಪ್ರಥಮ ಸಂಪೂರ್ಣವಾಗಿ ಈ ಸುಯೋಧನನನ್ನು ಗೆಲುವಿಕ್ಕಿದ್ದರೆ ಎಲ್ಲ 1-3. ಜೈ ಪಿತು ಹೋಂ, ನಮದೇ ಜಯ. ಮಾಯೂರೇ ಮಾವ, ಮಾಯೂರೇ. ಮಾವ, ದುರ್ಯೋಧನ, ಈಗ ಪಾಂಡವರನ್ನು ಕರೆಸುವುದು ಹೇಗೆ ಮಾವ? ಹೋಗು ದುಶ್ಯಾಸನ. ನಿಲ್ಲು ದುಶ್ಯಾಸನ. ಈ ಅಪಶಕುನಿಯ ಪಕ್ಷಿಯನ್ನು ಕಳಿಸಿದರೆ ಆಗುವ ಕೆಲಸ ಆಗುವುದಿಲ್ಲ ದುರ್ಯೋಧನ. ಅಲ್ಲವಯ್ಯ ದುರ್ಯೋಧನ, ನೀನು ನಿಮ್ಮ ತಂದೆಯವರಿಗೆ ತಿಳಿಸಬೇಕು. ನಿಮ್ಮ ತಂದೆಯವರ ಮೇಲೆ ಪಾಂಡವರಿಗೆ ಬಹಳ ಮಮತೆ. ಆದ್ದರಿಂದ ಇದರನ್ನು ಕಳಿಸಿದರೆ ಪಾಂಡವರು ಬಂದೇ ಬರುವರು. ಹಾಗಾದರೆ ಈ ದಿನವೇ ಪಾಂಡವರನ್ನು ಕರೆಸುತ್ತೇನೆ, ನಡೆಯಿರಿ. ಇನ್ನು ಪಾಂಡವರು ಬಂದೇ ಬರುವರು. ಬಂದ ಮೇಲೆ ಆಟ ಆಡುವರು. ಅವ್ರು ಹೋಗೋದಿಲ್ಲ. ಈಗ ಪಾಂಡವರು ಬಂದೇ ಬರುವರು. ಬಂದ ಮೇಲೆ ಸೋಲುವರು. ಆಗ ಪಾಂಡವರ ಗತಿ ಎಲ್ಲವೆಲ್ಲವ ಕೌರವ ಶಕುನಿ ಎಂಬ 3 ಅಕ್ಷರಗಳಿಗೆ ಅಂತವೇನೆಂದು ತಿಳಿದೆಯ ಮೂಢ? ಸ ಎಂದರೆ ಶಕ್ತಿ ಪರಾಧಾನ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿರ್ಮೂಲ. ಆಗ್ತಿರಾಡು ಎಂಬ ಕಿಡಿ ನಿನ್ನದರೆ ಓ ನಾಡುಸದ ಬಿಡಚಲವ. ಎಂಬ ಕಿಡಿ ನಿನ್ನದರೆ ಓ ನಾಡುಸದ ಬಿಡಚಲವ. ಏನಾದರೂ ಕುರು ವಂಶವನ್ನು ದಹನವ ಮಾಡದೆ ಬಿಡನು. ಏಡಿ ಸದರ್ಯರ ಕೊಂದೆಯ ದ್ರೋಹಿ ಅಂದೆ ಭೀಕರ ಶಬ್ದವ ತಾಳ್ದೆ ದಗ್ಧ ಮಾಡಿ ಕುರು ವಂಶವದೆಯಿವೆ ಮರಿದಹನು ಜರ ಶಾಂತಿಯ ಒಳ್ವೆ. ಎಂಬ ಕಿಡಿ ನಿನ್ನದರೆ ಓ ಲಾಡುಸದ ಬಿಡಚಲವ.
ನಮ್ಮನ್ನು ಕರೆಸಿದ ಕಾರಣವೇನು ನಮ್ಮನ್ನು ಕರೆಸಿದ ಕಾರಣವೇನು ಶೀಘ್ರದಿ ತಿಳಿಸಿ ಶಿರಸ ವಹಿಸು ಶೀಘ್ರದಿ ತಿಳಿಸಿ ಶಿರಸ ವಹಿಸು ಪಾರ್ಥಿವ ಕುಲಶ್ರೇಷ್ಠ ಜನಕ ಪಾರ್ಥಿವ ಕುಲಶ್ರೇಷ್ಠ 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 ಇದೆಲ್ಲ ಎಲ್ಲ ಜನಗರಿಗೆ ವಂದಿಸುವೆವು ಬನ್ನಿ ಪಾಂಡವೀರರಿಗೆ ಸ್ವಾಗತ ಸುಸ್ವಾಗತ. ಈ ದೇವತಾ ನಿರ್ಮಿತವಾದ ಸಭೆ ನಿಮ್ಮದು, ಕೇವಲ ಮನುಜರ ಸಭೆ ನಮ್ಮದು. ನಿಮಗೂ ನಮಗೂ ಎಲ್ಲಿ ಹೋಲಿಕೆ? ಧರ್ಮಜ, ಅದೇಕೆ ದ್ರೌಪದಿ ದೇವಿ ಬರಲಿಲ್ಲವೇ? ಆಕೆಯನ್ನು ಭಾನುಮತಿ ಅಂತ ಹೋದರ? ಸಂತೋಷ, ಬಹಳ ಸಂತೋಷ. ಭೀಮಸೈನ ಓಡಿದೆಯೋ ಓಡಿದೆಯೋ? ನಾವು ನಿರ್ಮಿಸಿರುವ ಈ ಸಭಾಭವನವನ್ನು ಹೇಗಿದೆ ಎಂಬುದನ್ನು ಒಂದು ಸಾರಿ ನೋಡುವಂತೆ ನಡೆ. ಒಂದು ಮಯಸಭೆ ದೃಶ್ಯ ಹೇಗಿತ್ತೆಂಬುದನ್ನು ನೀನು ಅರಿಯ ದುಶ್ಯಾಸನ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ? ಬೇಕಾದರೆ ನಿಮ್ಮ ಅಣ್ಣನಾದ ದುರ್ಯೋಧನ ಕೇಳಿಕೋ. ಸೋದರ ದುಶ್ಯಾಸನ, ಅಗ್ರಜ, ಅಣ್ಣನವರ ಸಮಾಸ ಮುಖ್ಯದಲ್ಲಿ ನಡೆಯಲಿ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಹಲೋ ಹಲೋ ಅಂಧದ ಶಿಲೆ ಎರಡು ನಲಿದಾಡಿವೆ, ಅಂಧದ ಶಿಲೆ ಎರಡು ನಲಿದಾಡಿ ಅದರ ಪನ್ನೀರ ಪರಿಮಳ ಹೂಬಿರಿದು ಅದರ ಪನ್ನೀರ ಪರಿಮಳ ಹೂಬಿರಿದು ಅಂಧದ ಶಿಲೆ ಎರಡು ನಲಿದಾಡಿವೆ. ಮೋಹನ ಎಂಬುದು ಇವನೆಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ. ಮೋಹನ ಎಂಬುದು ಇವನೆಸರಲ್ಲವೇ, ಮನ ಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ಗೀಪಲ್ಲವೇ,
ನಾಯಕನೇ ನಿನಗೆ ಈ ಹೂವಲ್ಲವೇ ಚೆಲುವನ್ನು ಸೆಳೆಯುವ ಚೆಲುವಲ್ಲವೇ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿವೆ ತಾತೆಯೆನ್ನುತ್ತ ನಾಟ್ಯವನಾಡುತ್ತ ಬರುವುದು ಮತ್ತೊಂದು ಆಸೆಯು ತುಂಬಿದ ದುಂಬಿಯ ಹಾಗಿದ ಬರುವುದು ಇಲ್ಲೊಂದು ತಾತೆಯೆನ್ನುತ್ತ ನಾಟ್ಯವನಾಡುತ್ತ ಬರುವುದು ಮತ್ತೊಂದು ಆಸೆಯು ತುಂಬಿದ ದುಂಬಿಯ ಹಾಗಿದ ಬರುವುದು ಇಲ್ಲೊಂದು ಮುಖದಲ್ಲಿ ಮುಖವಿಟ್ಟು ಆಡು ಮುಖದಲ್ಲಿ ಮುಖವಿಟ್ಟು ಆಡುತ್ತ ಬರುವುದು ಆಡುತ್ತ ಕುಣಿಯುತ್ತ ನಲಿಯುತ್ತ ಬರುವುದು ಆಡುತ್ತ ಕುಣಿಯುತ್ತ ನಲಿಯುತ್ತ ಬರುವುದು ಆಡುತ್ತ ಕುಣಿಯುತ್ತ ನಲಿಯುತ್ತ ಬರುವುದು ಅಂದದ ಶಿಲೆಯೊಂದು ನಲಿದಾಡಿದೆ ತತ್ತದಿಂ ತಕಿಟ ತಕಿಟ ದಿಂ ತಕಿಟ ದಿತಿ ತಾಂಗಿಡ ತಾಂಗಿಡ ತದಿಗಿಣತ ತತ್ತದಿಂ ತಕಿಟ ತಕಿಟ ದಿಂ ತಕಿಟ ದಿತ್ ತಾಂಗಿಡ ತಾಂಗಿಡ ತದಿಗಿಣತೈ ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಗದಿಮಿ ತಗಜೆಣು ತಾಂ 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 ತಗದಿಮಿ ತಗಜೆಣು ದಿಮಿ ತಗಜೆಣು ದಿಮಿ ತಗಜೆಣು ತದಿಗಿಣ ತದಿಗಿಣ ತದಿಗಿಣತ ತದಿಗಿಣತ ತದಿಗಿಣ ತದಿಗಿಣತ ತದಿಗಿಣತ ತದಿಗಿಣ ತದಿಗಿಣತ ತದಿಗಿಣತ ತದಿಗಿಣ ಅಂದದ ಶಿಲೆಯೊಂದು ನಲಿದಾಡಿ ಅದರ ಪನ್ನೀರ ಪರಿಮಳ ಉಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ 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 ಆ ಮಾವ ಸಕುನಿ ನೀವೇಕೆ ಮೌನದಿಂದಿರುವಿರಿ? ಅಣ್ಣನವರ ಸಮಾಸಮುಖ್ಯದಲ್ಲಿ ನಿಮ್ಮದೇನಾದರೂ ಭಿನ್ನವಿದ್ದರೆ ವಿಜ್ಞಾಪಿಸಿಕೊಳ್ಳಿ, ಅಣ್ಣನವರು ನಡೆಸಿಕೊಡುವರು. ಸನ್ನಿಧಾನದಲ್ಲಿ ನಂದೊಂದು ಪುಟ್ಟ ವಿನಂತಿ, ಅದನ್ನು ಧರ್ಮರಾಯರು ನಡೆಸಿಕೊಡುತ್ತಾರಿಲ್ಲೋ ಏನೋ ಏನೆಂದು ಸಂದೇಹ. ಎಂತ ಮಾತು ಸಕನಿ? ಏನು ಇಲ್ಲ ಧರ್ಮನಂದನ. ಜೂಜು ಬೇಟೆ ಎಂದರೆ ಅರ್ಸರಿಗೆ ಪಂಚಪ್ರಾಣ. ಆದ್ದರಿಂದ ತಾವು ಈ ಆಟವನ್ನು ಆಡಬೇಕೆಂದು ನನ್ನ ವಿನಂತಿ. ಜೂಜಾಟಕ್ಕೇನೋ ನಾವು ಸಿದ್ಧ, ಆದರೆ ಕಪಟ ಜೂದ ಮಾತ್ರ ನಮಗೆ ಬೇಡ. ಚೇ ಎಲ್ಲಾದರೂ ಉಂಟೆ ಅಲ್ಲವೇ ಸುಯೋಧನ? ಹೌದು ಮಾವ. ಹಾಗಾದರೆ ಬಿಡಿ ದಾಳಗಳನ್ನು. ದುರ್ಯೋಧನ ಮಾವ, ಏನಾದರೂ ಪಣವಿಲ್ಲದಾಟ ಸೊಗಸುಂಟೆ? ಮಾವ, ನಮ್ಮ ಹೋಮ ಸೋಮವನ್ನೇ ಪಣವಾಗಿಡುವೆನು, ಆಟವನ್ನು ಹಾಡು ಮಾವ. ನೀನು ಧರ್ಮನಂದನ? ನನ್ನ ಸಮಸ್ತ ಭಂಡಾರವನ್ನು ಪಣವಾಗಿಡುವೆನು, ಆಟವನ್ನು ಆಡು. ಅಂಕಿಅಂಶಗಳು ಎಷ್ಟು ಧರ್ಮನಂದನ? 2 3 2 3 ನಮ್ಮದೇ ಜಯ, ನಿಮ್ಮದೇ ಜಯ. ಪುನಃ ಪಂದ್ಯವೇನು? ದುರ್ಯೋಧನ ಪಂದ್ಯವಂತೆ. ಮಾವ, ಅದಕ್ಕೇನಂತೆ ಮಾವ? ಕೋಟಿಗೆ ಮರತೆಂಗಳ್, ಕೋಟಿ ಗಜೇಂದ್ರಗಳ್, ಕೋಟಿ ಪಯಂಗಳ್, ಕೋಟಿ ಸೈನ್ಯಗಳ್ ಇಟ್ಟೇನೆ ಆಟದೊಳಗೆ.
ರಾಜರಾಜರಿಟ್ಟಿರುವ ಧನರಾಶಿಗಳೆಲ್ಲ ರಥಗಜ ತುರಗ ಸೈನ್ಯ ಸಮೇತ ಪಣವಾಗಿಡುವೆನು ಆಟದೊಳಗೆ. ಮಾವ, ಆಟವನ್ನಾಡು. ಒಂದು ಎರಡು ಒಂದು ಎರಡು. ದುರ್ಯೋಧನ, ದುಶ್ಯಾಸನ, ಶಕುನಿ ಒಂದು ಎರಡು. ವಿರೋಧಗಳನ್ನು. ಪಿತುಹೋ. ನಮ್ಮದೇ ಜಯ. ನಮ್ಮದೇ ಜಯ, ನಮ್ಮದೇ ನಮ್ಮದೇ ಜಯ. ನಮ್ಮದೇ. ಪುನಃ ಪಂದ್ಯವೇನು ಧರ್ಮನಂದನ? ಮಾವ ಶಕುನಿ, ಆ. ಮಾಯಾ ಸಭೆಯನ್ನು ಇಂದ್ರಪ್ರಸ್ಥಪುರವನ್ನು ಹಣವಾಗಿಡುವೆನು ಆಟವನ್ನಾಡು. ದುರ್ಯೋಧನ, ಮಾವ ಪಂದ್ಯವೆಷ್ಟು? ಎರಡು ಮೂರು. ಎರಡು ಮೂರು. ಜೈ ಪಿತುಹೋ. ನಮ್ಮದೇ ನಮ್ಮದೇ ಜಯ. ಜಯ, ನಮ್ಮದೇ. ದುರ್ಯೋಧನ, ಧರ್ಮನಂದನ, ಪುನಃ ಪಂದ್ಯವೇನು? ಮಾವ ಶಕುನಿ, ಆ, ನೀವು ಸಮ್ಮತಿಸುವುದಾದರೆ ಆ, ನನ್ನ ಸಲುವಾಗಿ ಆ. ನನ್ನ ಸಹೋದರರೆಲ್ಲ ಆ. ಹಣವಾಗಿಡುವೆನು ಆಟವನ್ನಾಡು. ಏನು ಹೇಳಿವೆ ಧರ್ಮನಂದನ? ನಿನ್ನ ಇಷ್ಟವಿದ್ದಂತಾಗಲಿ ಮಾವ. ಆ. ಅಂಕಿಅಂಶಗಳು ಎಷ್ಟು ಧರ್ಮನಂದನ? ನಾಲ್ಕು ಮೂರು. ನಾಲ್ಕು ಮೂರು. ಜೈ ಪಿತುಹೋ. ನಮ್ಮದೇ ಜಯ. ಪುನಃ ಪಂದ್ಯವೇನು ಧರ್ಮನಂದನ? ಮಾವ ಶಕುನಿ, ಸಕಲವನ್ನು ಸೋತಿದ್ದಾಯಿ. ಇನ್ನು ನನ್ನದಿರುವುದು ಅತಿ ಪ್ರಿಯತಮರಾದ ನಕುಲ ಸಹದೇವರನ್ನು ಧರ್ಮಜನು ಸೋತ. ಮಾವ ಅಗ್ರಜ ನೋಡಿದೆಯಾ? ಅಮರ ಶೂರನು ಅಮರ ಮನ್ಮಧನು ಪಾರ್ಥನು ಕುರುರಾಯನ ಬಂದಿಯಾದ. ಪಾರ್ಥನು ಕುರುರಾಯನ ಬಂದಿಯಾದ. ಅತಿ ಬಾಹುಬಲನು ಅಪಾರಧವನು ಭೀಮಸೇನನು ಕೂಡ ವಿಧಿತನಾದ. ಅಗ್ರಜ ಸೋದರ ದುಶ್ಯಾಸನ. ಅಗ್ರಜ ಧರ್ಮವತಾರಿಯಾದ ಧರ್ಮನಂದನನು ತನ್ನನ್ನು ಸೋತು ದಾಸನಾದ.
ಮುಗಿತಾಯಿತು. ಇನ್ನು ನನ್ನದೆಂದು ಏನು ಉಳಿದಿದೆ? ಏಕಿಲ್ಲವಯ್ಯ. ಪಾಂಡವರ ಸಿರಿ ಹೋದರು, ಪಾಂಚಾಲಿಯರಿಲ್ಲವೇ? ಹತ್ತೇರಿದ ಬಿತ್ತವೇನಾದರೂ ಹತ್ತಿಗೇರಿದೆಯೋ ಅಥವಾ ಬುದ್ಧಿ ಭ್ರಮಣೆಗೊಂಡು ಮೃತ್ಯುವನ್ನೇ ಸಾಗಿಸುತ್ತಿರುವೆಯೋ? ಆಡುವುದಾದರೆ ಪಾಂಚಾಲಿ ಪ್ರಶ್ನೆ ಎತ್ತದೆ ಆಡಿ, ಇಲ್ಲವಾದರೆ ಈ ಆಟವನ್ನು ಎಲ್ಲಿಗೆ ನಿಲ್ಲಿಸಿಬಿಡಿ. ಪಾಂಚಾಲಿಯನ್ನು ಪಣವಾಗಿಟ್ಟರೆ ತಾನೇ ಏನಾದಿ? ಈ ಆಟದಲ್ಲಿ ಗೆದ್ದರೆ ಇದುವರೆಗೂ ಸೋತಿರುವುದೆಲ್ಲ ಹಿಂತಿರುಗಿಸಿಕೊಟ್ಟೆ ಬಿಡ್ತೀರಿ. ಈ ಪಂಥ ಬೇಕೇ ಪತಿಷ ಬೇಕೇ ದಾಯದಿಗಳಲ್ಲವೇ ಧರ್ಮನಂದನ? ಕುಮಾರ ಧರ್ಮನಂದನ, ನೀವೊಂದು ಈ ಸರಸಕುಳಿದ ಆಟವನ್ನು ಸಮರ್ವಕ್ಕೆ ಸಿದ್ಧಾಗುತ್ತಿದೆ. ಇನ್ನಾದ್ರೂ ಈ ಆಟವನ್ನು ನಿಲ್ಲಿಸು ಕುಮಾರ. ಈ ಶೆಟ್ಟಿನ ಕಾಲವು ಇಲ್ಲಿಗೆ ನಿಂತು ಹೋಗಲಿ. ಯಾರು ನಾವು ಕುರು ವೀರರು ಇವರೆಲ್ಲರ ಸಮಕ್ಷಮದಲ್ಲಿ ಸಕಲವನ್ನೇ ಸೋತು ಕುಳಿತಿದ್ದರು. ನನಗೆ ಉತ್ತರವಿದೆ. ಭೀಮ ದುರ್ಬಲರಿಗೆ ಇಷ್ಟೊಂದು ಧೈರ್ಯದ ಬಗುರ. ತಮ್ಮ ನಿಶಾಸನ, ಹಿತವಚನ ಹೇಳಿದ ಹಿರಿಯರನ್ನು ಅಪಮಾನ ಮಾಡುವುದು ಅಲ್ಪಮತಿಗಳ ಲಕ್ಷಣ. ಸಮಾಧಾನವಂತು. ಎಂದು ಮುಂದರಿಯದ ನಮ್ಮ ಪಾಂಚಾಲಿಯನ್ನು ಈ ಗುರು ಹಿರಿಯರ ಮುಂದೆ ಬಂಧು ಬಾಂಧವರ ಮುಂದೆ ಪಣವಾಗಿಡುವೆನೋ ಈ ಆಟದೊಳಗೆ. ವಿಧಿಯೇ ವಿಧಿಯೇ ವಿಧಿಯೇ. ಮಾವ, ಆಟವನ್ನು ಅಗ್ರಜ ಅಂಕಿಅಂಶಗಳು ಎಷ್ಟು ಧರ್ಮನಂದನ? 1, 2. 1, 2. ದುರ್ಯೋಧನ, ಮಾವ ಪಾಂಚಾಲಿ, ದುಶ್ಯಾಸನ, ಜಕನೆ ಪಾಂಚಾಲಿ. ಜೈ ಪಿತು. ಏನೇ ಆದರೂ ಇದು ಸರಸಯುದ್ಧದ ಅಲ್ಲವೇ? ದುರ್ಯೋಧನ, ಇದು ಯಾವ ನೃತ್ಯ? ನೃತ್ಯ. ಯಾರು ಹಾಗೆಂದು ಹೇಳಿದವರು ಮಾವ? ಸರಸ ಜೂದವಾಗಿದ್ದರೆ ನಾರಾಯಕ ಪರವಾಗಿಟ್ಟಿ ಆಟವನ್ನು ಆಡುತ್ತಿದ್ದೆ ಮಾವ. ಹಾಗಾದರೆ ಇದು ಯಾವ ಜೂತ ಎಂದು ನಿಮ್ಮ ಅಭಿಪ್ರಾಯ? ಶಕುನಿಯ ಕಪಟ ನೃತ್ಯ. ಈಗ ತಾನೇ ಮಗುವಿದೆಯಲ್ಲವೋ ಇದು ಸರ್ಚದೂತ್ಯವೆಂದು. ಸರಸ ಜೂದವೋ ವಿರಸ ಜೂದವೋ ಆಡಿದ ಮೇಲೆ ಇವು ಎರಡು ಒಂದೇ. ಈಗ ನೀವು ನಮಗೆ ಸೋತು ದಾಸರಾಗಿರುವಿರಿ. ಅದು ಯಾರು ನಮ್ಮನ್ನು ದಾಸರಾಗಿ ಮಾಡಿಕೊಳ್ಳುವರು? ನಾನು ನೋಡೇ ಬಿಡ್ತೇನೆ. ಯಾರು? ನಾವು ಕುರು ವೀರರು ಇವರೆಲ್ಲರ ಸಮಕ್ಷಮದಲ್ಲಿ ಸಕಲವನ್ನೇ ಸಾಸು ಕುಳಿತಿದ್ದರು. ನನ್ನದೇ ಉದ್ದ ಎನ್ನುತ್ತಿರುವೆಯ ಭೀಮ ದುರ್ಬಲರಿಗೆ ಇಷ್ಟೊಂದು ಧೈರ್ಯದ ಮಗುರ. ಓಯ್ ಸಭಾರಂಗಣದಲ್ಲಿ ಸರ್ದಾರ ಹರಿದಿಟ್ಟ ಈ ನನ್ನ ರಕ್ತಾಂಜಿಯಿಂದಲೇ ಒಬ್ಬಿಟ್ಟು ಅಬ್ಬರಿಸುವ ನಿನ್ನ ಕಠೋರ ನಾಲಕೆಯನ್ನು ಕತ್ತರಿಸಿ ಬಿಡುವೆನು. ಎಚ್ಚರಿಕೆ. ದುರಂಕಾರಿ,
ಪಾಂಡವರ ಪಟ್ಟಧರಿಸಿ ಪಾಂಚಾಲಿ ದೇವಿಯನ್ನು ತೊತ್ತೊಂದಷ್ಟು ಉದ್ಘಾಟನೆ ತಿಳಿದಿನೋ ಅದನ್ನು ಪಾಂಚಾಲಿ ದೇವಿಯನ್ನು ಈ ರಾಜ್ಯಸಭೆಗೆ ಕರೆತರುವ ಮುನ್ನ ಈ ನನ್ನ ಗದಾದಂಡದ ಗಾತ ಈ ಕುರುಕುಲ ಕಠೋರರ ಚಂಡರ ಗುಂಡಿಗೆಯನ್ನು ಹರಿದು ಈ ರಾಜ್ಯಸಭೆ ಜನಗಳ ರಾಶಿಯಾಗಬಿಟ್ಟಿತ್ತು. ಶಾಸನ ಇದನ್ನು ಮೊದಲೇ ವೈರುಗಳ ಒಗಳು ಬಂಟ ಹೋಗದು ಶಾಸನ ಆಯ್ಕೆಯನ್ನು ಸೆಳೆದುಕೊಳ್ಳುವ ರಾಣಿ ವಾಮದಲ್ಲಿರುವವರು ಅಥವಾ ಸಾಗುವವರು ಸಮರಾಂಗಣದಿ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವ ಈ ಕರಾಳನ ಸಂಘಗಳನ್ನ ನಾಲಿಗೆಯನ್ನು ಕತ್ತರಿಸುವರು. ಇದೇ ಈ ಪಾರ್ಥನ ಭೀಕರ ಪ್ರತಿಜ್ಞೆ. ಭಾರತ ವಜ್ರಾಯುಧದಿಂದ ಕಠಿಣ. ಪಾಪಿಗಳನ್ನು ಮರ್ತನಗೊಳ್ಳುವೆನೋ, ಪಾಪಿಗಳನ್ನು ಮರ್ತನಗೊಳ್ಳುವೆನೋ, ವಿಧ ವಿಧದೋಳ್ ಆದಿಪೆನೋ, ವಿಧ ವಿಧದೋಳ್ ಆದಿಪೆನೋ, ಪಾಪಿಗಳನ್ನು ಮರ್ತನಗೊಳ್ಳುವೆನೋ. ಕೆಡುಕು ದ್ರೋಹವ ಕೈದರುಳರ, ಕೆಡುಕು ದ್ರೋಹವ ಕೈದರುಳರ, ವಿಧ ವಿಧದೋಳ್ ಆದಿಪೆನೋ, ಪಾಪಿಗಳನ್ನು ಮರ್ತನಗೊಳ್ಳುವೆನೋ. ಕರ್ಣ ಮುಚ್ಚುಬಾಯ್, ಸೂತರ ಪೋಷಿತನಾದ ನೀನು ದೋಷಿಸುವುದು ಒಂದನ್ನು ಬಿಟ್ಟರೆ ಮತ್ತೇನು ಬಂದೀತು? ಕೆಡುಕು ದ್ರೋಹಗಳನ್ನು ಗೈದ ನಿನಗೆ ಕೆಡುಕುವುದನ್ನು ಮಾಡುವುದು ಎಚ್ಚರ, ಎಚ್ಚರ. ಓ ಮರಿಗಳಿಗೂ ಸಿಂಹದ ಪೌರುಷವೇ, ಎಲ್ಲವೋ ಅಲ್ಪ ಅಸುರಗಳೇ, ಅರಟದೆ ಸುಮ್ಮನಿರಿ. ಶೂ ಸತ್ತು ಪಡಕೆಡಕದೆ ತುರಿಯದೆ ಬಿಡ ಬಿಡ ಚಲ್ಲವ, ಅಟ್ಟಹಾಸದಿ ಮೆಚ್ಚಿ ಮೆರೆದಿಹ, ಅಟ್ಟಹಾಸದಿ ಮೆಚ್ಚಿ ಮೆರೆದಿಹ, ನಿಮ್ಮ ರುಂಡಗಳನ್ನು ಚೆಂಡಾಡದ ಬಿಡೆನು, ನಿಮ್ಮ ರುಂಡಗಳನ್ನು ಚೆಂಡಾಡದ ಬಿಡೆನು. ಮದಂದ ನೀಚನೆ ಮುರಿದುಕೊಳ್ಳುವೆ, ಮದಂದ ನೀಚನೆ ಮುರಿದುಕೊಳ್ಳುವೆ. ಬಡ ಕೆಡುಕದೆ ಹರಟದಿರಿ, ಬಡ ಕೆಡುಕದೆ ಹರಟದಿರಿ, ಬಡ ಕೆಡುಕದೆ ಹರಟದಿರಿ. ಈ ಅಲ್ಪ ಅಸುಳೆಗಳ ಅನುಪಮ ಪರಾಕ್ರಮಕ್ಕೆ ಸಿಕ್ಕಿ ನಿಮ್ಮಂತ ದುಷ್ಟರು ಬಲಿಯಾಗಬೇಕಾಗಿರುತ್ತೆ. ಎಚ್ಚರಿಕೆಯಿಂದಿರೋ ದುಶ್ಯಾಸನ. ಮತಾಂಧರೆತ್ತಿ ದುಷ್ಟರೇ ಬರೀ ಶೌರ್ಯವೇತಕ್ಕೆ, ಮತಾಂಧರೆತ್ತಿ ದುಷ್ಟರೇ ಬರೀ ಶೌರ್ಯವೇತಕ್ಕೆ. ಮುದಲಿ ನಿನ್ನ ಮದವ ಮುರಿವೆ, ಮುದಲಿ ನಿನ್ನ ಮದವ ಮುರಿವೆ. ಕದನಕ್ಕೀಗ ನಿಲ್ಲಿರೋ, ಕದನಕ್ಕೀಗ ನಿಲ್ಲಿರೋ, ಕದನಕ್ಕೀಗ ನಿಲ್ಲಿರೋ.
ಅದು ಯಾಕೆ ರಾಜ್ಯಸಭೆ ರಕ್ತದ ಹೋಳೆಯಾಯಿತು ನಾನೇ ನೋಡೇ ಬಿಡುತ್ತೀನಿ. ಹೋಗು ದುಶ್ಯಾಸನ, ಆಯ್ಕೆ ಪಾಂಚಾಳಿಯನ್ನು ಸೆಳೆದುಕೊಂಡು ಬಾ. ಕ್ಷಣದೊಳ್ಳೆಳೆ ತರುವೆ ಈ ಸಭೆಗೆ ಏಕವರ್ಷಿಣಿ ಧಾರಣೆಯನ್ನು ತಂದು ನಿಲ್ಲಿಸುವೆನು ಅಗ್ರಜ. ಶೀಘ್ರದಿ ಹಾದ್ಯಂ ಕೊಡು ನೀ ಅಗ್ರಜ. ಆ ಅಮ್ಮಿನ ಅರಸೆಯನ್ನು ಎಡಮುಡಿಯನ್ನು ಹಿಡಿದು ಎತ್ತನ್ನ ತರುವೆನು. ಸ್ವರಹರ ನಿಜ ರಾಣಿ ಪರಮ ಗುಣಮಣಿ. ಸ್ವರಹರ ನಿಜ ರಾಣಿ ಪರಮ ಗುಣಮಣಿ. ವಾರಿಜ ಸಂಖ್ಯಾತೆ ವಾಂಛಿತ ಫಲಧಾತೆ. ವಾರಿಜ ಸಂಖ್ಯಾತೆ ವಾಂಛಿತ ಫಲಧಾತೆ. ವರ ಸುಭಗಾತ್ರೆ ನೀರಜನೇತ್ರೆ. ಜಾಸ್ತಿ ಅಲ್ಲ ಜಾಸ್ತಿ. ಸುರನರ ಸೇವಿತ ಗಿರಿಜ ಪರಂಜೋಜ. अभय प्रदायनि पावनि पाहि मा. त्रिभुवन जननि जगन्मोहिने जगन्मोहिने जगन्मोहिने. ರಾಜಸಭೆಗೆ ಹೋದ ನನ್ನ ಪತಿಗಳೆನ್ನೂ ಬಾರದಿರಲು ಕಾರಣವೇನು? ಏನು ಆಲೋಚಿಸಿ ನೋಡಿದರೆ ಅಂತರದಲ್ಲಿ ಏನೋ ಮೋಸವಾದಂತೆ ತೋರುವುದಲ್ಲ. ಜಗನ್ಮಾತೆ, ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದೇ ಅಲ್ಲವೇ ತಾಯಿ? ಪಾಂಡವರ ಪಟ್ಟ ಬಯಸಿ ಹೊಚ್ಚಲಿಗೆ ಸ್ವಾಗತ ಸುಸ್ವಾಗತ. ರಾಣಿ, ಈಗ ನಿನ್ನನ್ನು ರಾಜಸಭೆಗೆ ಕರೆದುಕೊಂಡು ಹೋಗಲು ಆಜ್ಞೆಯಾಗಿದೆ. ಬಾನನ್ನೊಡನೆ. ಮೈಥುನ,
ಪಾಂಡವರ ರಾಣಿಯನ್ನು ಕೂಡ ಭಾನುಮತಿಯಂತೆ ಅತ್ತಿಗೆ ಎಂಬುದನ್ನು ಮರೆತು ಕುರು ಸಾಮ್ರಾಜ್ಯದ ಯುವರಾಜನಾದ ನೀನು ನನ್ನನ್ನು ಏಕವಚನದಲ್ಲಿ ಕರೆಯುವುದೇ? ಇದು ಎಂತಹ ನ್ಯಾಯ ಮೈದುನ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಾನು ಇಲ್ಲಿಗೆ ಬಂದಿಲ್ಲ. ಬಾ ಎಂದು ಕರೆದರೆ ಬರುವುದಿಲ್ಲ ಅನ್ನುವಷ್ಟು ಸೊಕ್ಕು ಬಂತೇನೆ. ಓ ಎಣ್ಣೆ, ಈಗ ನೀನು ಬೆಂಕಿಯಲ್ಲಿಟ್ಟ ಬೆಣ್ಣೆ ಉಸಿರೆತ್ತದೆ. ಬಾ ಸುಮ್ಮನೆ. ಬೇಡ ಮೈದುನ. ನಿಲ್ಲಲೇ ನಾರಿ, ಎಲ್ಲಿಗೆ ಹೋಗುವೆ? ಅಲ್ಲೆನು ನಿನ್ನಯ ಅಭಿಮಾನ. ತೀರರ ಬೆಡಗು ತೋರಿದ ನನ್ನಲ್ಲಿ ಮಂಜಲೆ. ತೀರರ ಬೆಡಗು ತೋರಿದ ನನ್ನಲ್ಲಿ ಸಾರುವೆ ಸಭೆಯಳು ಎಲೆ ನಾರಿ. ನಿಲ್ಲವೇ ನಾರಿ, ಎಲ್ಲಿಗೆ ಹೋಗುವೆ? ಅಲ್ಲೆನು ನಿನ್ನಯ ಅಭಿಮಾನ. ಸಾಲದು ಕೂಡ ಸಲ್ಲದು ನಿನಗೆ. ಸಾರಲು ಕೂಡ ಸಲ್ಲದು ನಿನಗೆ. ಈ ಪರಿ ನುಡಿಗುವುದು ತರವೇ ನಿನಗೆ. ಈ ಪರಿ ನುಡಿಗುವುದು ತರವೇ ನಿನಗೆ. ಸಾರಲು ಅಧಮ ದಾಕ್ಷತೆ ಹರಿಸಿ ಮಂಜಲೆ. ಅಯ್ಯೋ ದೂರ ಸಾರು. ವೀಕ್ಷಿಸಿ ನಿನ್ನಯ ದಾಕ್ಷತೆ ಹರಿಸಿ ವೀರರ ಕೈವಸ ನೀನಾದ ಬಾಬಾಲೆ. ಮಂಜಲೆ, ವೀರರ ಕೈವಸ ನೀನಾದ ಬಾಬಾಲೆ. ನಿಲ್ಲಲೆ ನಾರಿ, ಎಲ್ಲಿಗೆ ಹೋಗುವೆ? ಅಲ್ಲೆನು ನಿನ್ನಯ ಅಭಿಮಾನ. ನಿನ್ನ ಯಥಾರ್ಥತೆ ಹರಿಸಿ ಮಂಜಲೆ. ನಿನ್ನ ಯಥಾರ್ಥತೆ ಹರಿಸಿ ವೀರರ ಕೈವಸ ನೀನಾದೆ ಬಾಬಾರೆ. ವೀರರ ಕೈವಸ ನೀನಾದೆ ಬಾಬಾರೆ. ನಿಲ್ಲಲೆ ನಾರಿ, ಇಲ್ಲಿಗೆ ಹೋಗುವೆ? ಅಲ್ಲೆನು ನಿನ್ನಯ ಅಭಿಮಾನ. ನಾರಿಯ ನೋಡಿ ಮೋಹಿತನಾಗೆ. ಛೀ ಪಾಪಿ, ಛೀ. ನಾರಿಯ ನೋಡಿ ಮೋಹಿತನಾಗಿ ಕಾಮದ ದ್ರೋಹವ ಮಾಡಬೇಡ. ಕಾಮದ ದ್ರೋಹವ ಮಾಡಬೇಡ. ಸಾರಲು ಅಧಮ. ಎಲ್ಲವೋ ಪಾಪಿ, ಮಹಾಸಾಧ್ವಿಯಾದ ಸೀತಾದೇವಿಯನ್ನು ಬಲಾತ್ಕಾರ ಮಾಡಿದ ರಾವಣನ ಸ್ಥಿತಿಯನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೋ. ಎಲ್ಲವೋ ನೀಚ, ಆ ಮಹಾ ಅನಸೂಯ ಆ ಅಹಲ್ಯೆಯನ್ನು ವಂಚಿಸಿದ ಆ ಇಂದ್ರನಿಗಾದ ಅಪಮಾನವನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೋ. ದುರಾಚಾರಿ, ದೂರ ನಿಂತು ಮಾತನಾಡು. ಛೀ ಪಾಪಿ. ಓಹೋ, ಇದೀಗ ಬಹಳ ಶ್ರೇಷ್ಠವಾದ ಅಭಿನಯ. ಮುದ್ದ ಮಹಿಳೆ ಹುಲಿಯೊಡನೆ ಹುಲ್ಲಿಗೆ ಸರಸವೇ? ಬೆಂಕಿಯನ್ನು ಸುಡುವ ಸಾಹಸ ಬೆಣ್ಣೆಗೆ ಸಾಧ್ಯವೇ? ದೊಡ್ಡ ಪಕ್ಷ ಮುಂದೆ ನಾಗರ ಹಾವಿನ ನಟ್ಯವೇ? ವಜ್ರ ಕವಚವನ್ನು ಕತ್ತರಿಸಬಲ್ಲದೆ? ಆ ಸೊಕ್ಕಿನ ಮಗಳೇ, ಕೆಳಗಳ ರಾಶಿಯ ಮೇಲೆ ಕುಳಿತು ಈ ನಿನ್ನ ಪತಿಗಳ ಬಿಸಿ ರಕ್ತವನ್ನು ಘಟ ಘಟ ಎಂದು ಈಗಲೂ ಆಶಿಸಿರುವ ಹಸಿರ ಕೇಸರಿಯ ಮುಂದೆ, ಈ ದುಶ್ಯಾಸನ ಮುಂದೆ ಕೇವಲ ಪಶುವಿನ ಪರೀಕ್ಷವೇ? ಬಾಚಂಡಿ ಬಾ. ಮುಟ್ಟಬೇಡ, 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 ಮುಟ್ಟಬೇಡ ನೀಚಾತೆ. ಪರಮಾತ್ಮ, ಮುಟ್ಟಬೇಡ, ಮುಟ್ಟಬೇಡ, ಮುಟ್ಟಬೇಡ ನೀಚಾತೆ. ಮುಟ್ಟಿದೊಡೆ
ಏಕಪಾತ್ರ ದಾರುಣಿಯೋ ಏಕಪುಷ್ಪವತಿಯೂತ. ಬೇಡ ಮೈಥುನ, ಮೈಥುನ. ಏಕಪಾತ್ರ ದಾರುಣಿಯೋ ಏಕಪುಷ್ಪವತಿಯೂತ. ಕಾಕಮನುಜ ಏಕಸೆಲವೇ ಬೇಡ ದುರಾಚಾರಿ, ದುರಾಚಾರಿ, ದೂರ ನಿಂತು ಮಾತನಾಡು. ಪಂಚಲೆ ಬೇಡ ಬೇಡ. ಈಗ ನಿನ್ನ ಜಡಮಡೆಯನ್ನು ಹಿಡಿದು ಬಿಡನು. ಅಣ್ಣ ನಿಮ್ಮನ್ನು ಹಣಗಿಸಿ ಕೇಕೆ ಹಾಕಿದ ಇವಳನ್ನು ಸೆಳೆದುಕೊಂಡು ಬಂದಿರುವೆನು. ಇವಳನ್ನು ಇಲ್ಲೇ ಕೊಲ್ಲಲು ಇಲ್ಲ. ಈ ಮಾಯ ಸಭೆಯೊಳಗೆ ತಕ್ಕ ದೈ ದಿಮಿತೈ ಎಂದು ಕುಣಿದು ಕುಣಿದು ನಲಿದಾಡಿಸಲು ಹೇಳಣ್ಣ ಹೇಳು. ಇಲ್ಲ, ಇವಳ ಸೀರೆಯನ್ನು ಈ ಏಡಿ ಪಾಂಡವರ ಎದುರಿನಲ್ಲಿ ನಿನ್ನ ದುರಂಕಾರಕ್ಕೆ ಪ್ರತೀಕಾರ ಮಾಡದೆ ಬಿಡನು. ತರುಣಿ ರಾಜ್ಯ ಸಂಪದ ಮದತೋಳ್ ಕಮಲೀ ಕೃಷ್ಣಯಂ ನೋಡದೆ ಅಂಬೂರಿಯವನ ರೋದನೆಯು ಈ ಭೂಮಂಡಲದೋಳ್ ಇಲ್ಲದಂತೆ ಮಾಡಿ ಕುರುಳ ಸಿಕ್ಕಂಡಿ ಆರು ಸಿಂಹನು ಹಿರಣ್ಯಾಕ್ಷರುದಿಯ ಕಪಟಗಳನ್ನು ಚಿತ್ರೀಕರಿಸದಂತೆ ನಾನು ನಿನ್ನ ಹೃದಯವನ್ನು ಬಗದು ರಕ್ತ ಹೀರದೆ ಶಾಂತನಾಗುತ್ತಿಲ್ಲ. ಎಲ್ಲಿ ಮದ ಭೀಮಸೇನ ನಿತ್ತಲ್ಲೇ ನಿಲ್ಲು. ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದರೆ ನನ್ನ 99 ಮಂದಿ ಸಹೋದರ ವಶಕ್ಕೆ ಸಿಕ್ಕಿ ಪುಡಿ ಪುಡಿಯಾಗಿ ಹೋಗಿದೆ. ಎಚ್ಚರಿಕೆ. ಕುರುಕುಲ ಕಠೋರ ಧರ್ಮವನ್ನು ಧಿಕ್ಕರಿಸಿ ನಿಂತ ಅಂಬಿರ ಅರುಳು ನಿನ್ನ 99 ಮಂದಿ ಸಹೋದರನ್ನು ಸಂವಾದದಿಂದ ಈ ನನ್ನ ರಣದಾಹ ರಕ್ತ ಸಿಂಧೂರವಾಗುವುದು. ಕ್ರಿಯಾದನ ಈ ಏಡಿಗಳ ನಾಲಿಗೆಯನ್ನು ಸಿಳಿ ಯಾವುದಾದ್ರೂ ನರಿ ನಾಯಿಗಳೇ ಹಾಕಿಬಿಡು. ಜನ್ಮ ಬರೋದೇ ಹಸ್ತವನ್ನು ತೊಡಿಬೇಕಲ್ಲ ಈ ರಾಜಸಭೆಯು ರಕ್ತದ ಹೊಳೆಯಾಗಲಿ. ಯಾರ ರಕ್ತದಿಂದ ಯಾರು ಕೈ ತೊಳೆಯುವರು ಓಡಬಿಡೋಣ. ಒಬ್ಬೊಬ್ಬರಾಗಿ ಬನ್ನಿರಿ, ಇಲ್ಲವಾದರೆ ಒಟ್ಟಾಗಿ ಬನ್ನಿರಿ. ಕುರುವೀರರ ರಕ್ತಪಾನಕ್ಕೆ ಆತರ ಪಡುತ್ತಿರುವ ಕರಳಿ ತೆಂಗಣ್ಣರಳಿಸಿ ನಿಂತಿರುವ ಈ ಕರಾಳ ಕುರು ಭೈರವಿಗೆ ನಿಮ್ಮೆಲ್ಲರನ್ನು ಅರಿದು ಈ ರಣದೇವಿಗೆ ಪರಿಯಮಿಸುತ್ತೇನೆ. ಬನ್ನಿರಿ. ಶಾಂತನ ಗೊತ್ತಮ್ಮ. ಭೀಮಸೇನ ಸಕಲ ಅಸ್ತ್ರಗಳ ಸರಸಂಧಾನಗಳಿಂದ ಒಡಗೂಡಿ ಅಚ್ಚಿರಾವತಿಯ ಮಹಾಮೈದಾನದಲ್ಲಿ ಜಯಂಕರಿಸಿ ಕಾಲಿಗಿರುವ ಅನ್ನೊಂದು ಅಕ್ಷೋಷಿಣಿ ಸೈನ್ಯದ ರಕ್ಷ ಈ ಸುಯೋಧನನ್ನು ಈ ಸರ್ವಭೌಮನನ್ನು ಧಿಕ್ಕರಿಸುವ ದಕ್ಷಿಣವನ್ನು ಈ ಜಗದೊಳಗೆ ಕೌರವ ಪಟ್ಟರಿದು ತೋರಿಸುವ ದಿಟ್ಟಗೆ ಜಗಚ್ಛತ್ರಿ ಒಟ್ಟುಗಾರ ಹಣಮಲ್ಲ ಹಣ ಸುಂದರ ಈ ಭೀಮನೇ
ಸಿಂಹಾಸನ ಎತ್ತಿಬೋ ಪೀಠದಿಂದ ಇಳಿಬೋ ಏ ಏಡಿ ಅಂಬೇಡಿ ಸಿಕಂಡಿಗಳ ಸಿಕ್ಕಮ್ಮಣಿ ಶೌರವಿದ್ದರ ಎದ್ದಿ ಬಾರೋ ನನ್ನ ನಿನ್ನ ಈ ಭೀಕರ ಕಾಳಗದ ಘೋರ ಎಲ್ಲಿಂದಲೇ ಅಲ್ಲಿ ಅರಿವೆಯೋ ಇಲ್ಲವಾದರೆ ನಿನ್ನ ಕಂಠನಾಳವನ್ನು ಅರಿದು ಕಡಕಡನೆ ಭಕ್ತ ಇರದೆ ಶಾಂತನಾಗುವುದಿಲ್ಲ ಎಲ್ಲ ಮದಂದ ಪಾಂಚಾಲಿ ನಿನ್ನ ಪತಿಗಳು ಜೂದದಲ್ಲಿ ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ಈ ನಿನ್ನ ಇಷ್ಟವೇನು? ರಾಣಿ ವಾಸದಲ್ಲಿರುವೆಯೋ ಅಥವಾ ತೊತ್ತಾಗುವೆಯೋ? ಅಂದು ಮಾಯ ಸಭೆಯೊಳಗೆ ಅಪಮಾನಗೈದ ಮಾತುಗಳು ನಾನಿನ್ನು ಮರೆಯಲಿಲ್ಲ. ಅಂದ ರಾಜಕುಮಾರನ ಅಂದನೆಂಬುವ ಮಾತು ತಿಮಿಯುತ್ತಿದೆ ಎನ್ನ ತ್ರಿಶೂಲದಂತೆ. ದಾಸಿಯಾದ ನೀನು ಪ್ರಭುವಾಜ್ಞೆ ಲೆಕ್ಕಿಸಿದೆ. ಅಪಮಾನಗೈದ ಅಸಲ ಭ್ರಷ್ಟಿ ನಿನ್ನ ತಪ್ಪುಗಳನ್ನು ತಿಳಿಯದೆ ನಿಂದಿಸಿದಲ್ಲವೇ. ಅಂತಹ ನಿನ್ನ ಮಾನಭಂಗಂಬೈದೊಡೆ ನಾನು ನಿಜ ಸುಯೋಧನನೇ. ಸೋದರ ದುಶ್ಯಾಸನ ಚೀರೆಯನ್ನು ನನ್ನನ್ನು ದಿಟ್ಟ ಸ್ತ್ರೀಯನ್ನ ಬೇಡಿ, ನನ್ನನ್ನು ಈ ಸಭೆಗೆ ಕರೆತಂದ ಮೇಲೆ ನಾನು ಮಾತನಾಡಲೇಬೇಕಾಗಿದೆ. ಸಹಿಬೇನ ಅಪಮಾನವ ಇನ್ನುಳಿಸೆ ಜಗದಿ, ಸಹಿಸೇನ ಅಪಮಾನವ ಇನ್ನುಳಿಸೆ ಜಗದಿ ಜೀವ, ಸಹಿಬೇನ ಅಪಮಾನವ. ಸ್ವಾಮಿ ನನ್ನನ್ನು ಈ ಸಭೆಗೆ ಕರೆತಂದ ಮೇಲೆ ನಾನು ಮಾತನಾಡಲೇಬೇಕಾಗಿದೆ. ಧರ್ಮಪುತ್ರನು ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಸೋತಿದ್ದಾದ್ರೂ ಹೇಗೆ? ಧರ್ಮ ದೃಷ್ಟಿವುಳ್ಳವರು ಯಾರಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರೂ ಕೊಡುವುದಿಲ್ಲವೇ? ಇದೇನು ಸಭಾಮಂಟವೋ ಅಥವಾ ಮಧುಪಾನ ಮಂದಿರವೋ? ಎಲ್ಲ ಸೊಕ್ಕಿನ ಎಣ್ಣೆ ಇನ್ನು ಯಾರನ್ನು ಕರೆ ಯಾರು ಬಂದು ಬಿಡಿಸುವರು ನೋಡೇ ಬಿಡೋಣ. ಕುರುಕುಲ ಪಿತಾಮಹರೇ, ದ್ರೋಣಾಚಾರ್ಯರೇ, ವಿದುರ ಮಹಾಶಯರೇ, ನೀವಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಪತಿ ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಸೋತಿದ್ದಾದ್ರೂ ಹೇಗೆ? ಯಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇ? ಓರ್ವ ಮಾನನಿಯನ್ನು ಈ ಸಭೆಗೆ ಕರೆತಂದು ಈ ರೀತಿ ಅವಮಾನ ಪಡಿಸುವುದು ನಿಮ್ಮ
ನನಗೆ ನ್ಯಾಯವೇ, ಧರ್ಮವೇ, ನೀತಿಯೇ? ಕೃಷ್ಣ, ನಾನು ಯಾರನ್ನು ಬೇಡಲಿ ಪರಮಾತ್ಮ, ಯಾರನ್ನು ಬೇಡಲಿ? ಎಲ್ಲಿರುವನು ಆ ನಿನ್ನ ಗೊಲ್ಲ ಕೃಷ್ಣನು? ಗೋಪಿ ಗಂಗನ್ನೆಯ ಸರಸ ಸಲ್ಲಾಪದಲ್ಲಿ ನಿರಂತರವಾಗಿರುವನು. ಅವನೇ ಬಂದು ಬಿಡಿಸುವನು. ನನ್ನ ಪತಿಗಳು ತಲೆ ತಗ್ಗಿಸಿಕೊಳ್ತಿರುವರು. ಈ ಸಮಯದಲ್ಲಿ ನನ್ನ ಮಾನವು ಪ್ರಾಣವು ನಿನ್ನ ಕೈಯಲ್ಲಿರುವುದು ಪರಮಾತ್ಮ. ಕೃಷ್ಣ ಕೃಷ್ಣ ಕೃಷ್ಣ
ಭಕ್ತರ ಕರುಣಿಸಿ ಕಾಪಾಡು ದಯ ತೋರೋ ತಂದೆ ಕೃಷ್ಣ ಎದು ಗೋವಿಂದ ಮುಕುಂದ ಹೇ ಪಾವನ ಕೃಷ್ಣ ಎದು ಭೂಷಣ ಪರಮಾತ್ಮ ಅಖಿಲ ಜಗಲ್ಲಿಗೆ ಅಂತರ್ಯಾಮಿಯೋ ಪರಮಾತ್ಮ ಅಖಿಲ ಜಗಲ್ಲಿಗೆ ಅಂತರ್ಯಾಮಿಯೋ ವಿವರಿಸಲು ತರವೇ ನೀನಯ ಮಹಿಮೆ ಪರಮಾತ್ಮ ವಿವರಿಸಲು ತರವೇ ನೀನಯ ಮಹಿಮೆ ಗಿರಿಧಾರೆ ಪಾವನ ಶೌರ್ಯ ಪರಮಾತ್ಮ ಗಿರಿಧಾರೆ ಪಾವನ ಶೌರ್ಯ ಮುರಳೀಕರ್ಣ ವಿಹಾರೇ ಕೃಷ್ಣ ಯದು ಗೋವಿಂದ ಮುಕುಂದ ಹೇ ಪಾವನ ಕೃಷ್ಣ ಯದು ಭೂಷಣ ಪರಮಾತ್ಮ ಪರಮ ಸತಿಯರ ಮಾನದ ವಸ್ತ್ರ ಇದೆ ಎಂದು ತೋರಿಸಿದೆಯಾ ನೀನು ಕರುಣಾಮಯಿ ಸುಯೋಧನ ನಿನ್ನ ದುರ್ಬುದ್ಧಿಗೆ ವಿಧಿಯು ಈಗಲೂ ಅಡ್ಡವಾಗಿದೆ ಈಗಲಾದರೂ ದ್ರೌಪದಿಯನ್ನು ಸಮಾಧಾನ ಮಾಡಿ ಕಳಿಸು ವಿದುರ ದೈವ ದ್ರೌಪದಿಗೆ ಸೀರೆ ಕೊಟ್ಟಿತ್ತಲ್ಲದೆ ಮತ್ತಾಗುವುದನ್ನು ತಪ್ಪಿಸುವುದೇ ನಾನು ಜಾರಿ ಬಿದ್ದಾಗ ನೋಡಿ ಪರಿಹಾಸ ಮಾಡಿದಾಗ ಈಗ ತೊತ್ತಾಗುವ ಸಮಯವೂ ಬಂದಿದೆ ಓ ಕೋಪದಲ್ಲಿ ನೀನು ಎಷ್ಟೊಂದು ಚೆಲುವೆ ಪಂಚವಲ್ಲದ ಪಾಂಚಾಳಿ ಅರಗಿಣಿ ಅಪ್ಪ ನೀನೇಕೆ ಹೀಗಾದೆ ಆಸೋ ಸಿಂಹಣಿ ಬಾರೇ ಬಾ ಈ ನನ್ನ ತೊಡ ಮೇಲೆ ಕುಳಿತುಕೋ ಬಾ ನನಗೆ ನೀನು ಯಾವ ಅಂಗವನ್ನು ತೋರಿದೆಯೋ ಅದೇ ಅಂಗದಿಂದ ನಿನಗೆ ಮರಣವು ಪ್ರಾಪ್ತಿ ಆಗಲಿ ಎಲ್ಲವೋ ನೀಚನಾದ ದುಶಾಸನನೇ ತುಂಬಿದ ಸಭೆಯಲ್ಲಿ ಈ ನನ್ನ ಮುಡಿಯನ್ನು ಹಿಡಿದು ಜಗ ಜಗ ಜಗನೆಂದು ಹೇಳುದು ತಲೆಯಿಲ್ಲ ನಿನ್ನ ಒಡಲನ್ನು ಬಗೆದು ನಿನ್ನ ರಕ್ತಪಾನ ನನ್ನ ಪತಿಯಾದ ಭೀಮನು ಮಾಡಿ ಅದೇ ರಕ್ತದಿಂದ ಈ ನನ್ನ ಕೂದಲನ್ನು ನೆನೆಸಿ ಆ ದಿನ ನಾನು ಮುಡಿ ಕಟ್ಟುವೆನು ಇದೇ ಈ ಪಾಂಚಾಲಿಯ ಪ್ರತಿಜ್ಞೆ ನಾವು ಇನ್ನು ಮೌನದಿಂದಿದ್ದರೆ ಮಾನವಿಲ್ಲ ತೆಗೆದುಕೋ ನಿನ್ನ ಗದಾ ಗಾಂಡಿವ ಬಂದು ನಮ್ಮದಿ ಕರಳ ಕರುಷಿತ ಕೈವ ಈ ಕರಳ ರಕ್ಕಸರ ಕರಳ ಕಿನ್ನಿಯರ ನರಿದು ಓರ ಸಿಂಹ ಸಮ್ಮಾಸಮೆ ಇಂದೀಗಲೇ ನಡೆದು ಹೋಗಲಿ ರುದ್ರರು ರುದ್ರ ಬಾಂಧವರು ಅನೇಕರು ನೋಡುತ್ತಿರಲ್ ಸೊಕ್ಕುನಿಂದ ದ್ರೌಪದಿಯ ಅಪಮಾನ ಪಡಿಸಿದ ದುರುಳ ದುಶ್ಯಾಸನ ಹೃದಯ ಸೀಳದ ಬಿಡನು ಈ ಕ್ಷಣದಿ ಈ ಭೀಮ ಅಲ್ಲದೆ ಪಡುವುದು ಅನುಚಿತ ಸೋದರ ನನ್ನಯ ಮಾತನ್ನು ಆಲಿಸಿ ಕೇಳು ನನ್ನಯ ಮಾತನ್ನು ಆಲಿಸಿ ಕೇಳು ಭೀಮ ಹುಡುಕದಿರೋ ತಮ್ಮ ಭೀಮಸೇನ ರುಕೋದರ ಸಹೋದರ ಶಾಂತನಾಗು ತಮ್ಮ ಶಾಂತನಾಗು
ಸಾಗರವನ್ನು ಕಡಲೊಡೆದು ಕ್ರಾಂತಿಯ ರಣಮಾರಿ ಮುಡಿಕೆದಿರಿ ನಿಂತಿರುವಾಗ ಶಾಂತಿ ಎಲ್ಲಿದೆ ಧರ್ಮಜ? ಚಡೆ ಪಿಡಿದು ತಗ್ಗಿಸಿ ಸೆಳವ ತಂದ ಧರ್ಮ ಸಾಧ್ಯ ಮುನಿಯಾದ ಪಾಂಚಾಲಿ ದೇವಿಯನ್ನು ಮಾನದ ವಸ್ತ್ರ ಕಿತ್ತೆಸದು ನೆಮ್ಮದಿ ಕರಳ ಕರುಷಿತ ಕೈವ ಈ ಕರಾಳ ರಕ್ಕಸರ ಕರಳ ಕಿನ್ನೇರ ನಾರಿದು ಕಣ್ಣೀರು ಸುರಿಸಿ ನುಡಿಯದೆ ನಿಂತಿರುವ ಈ ಕರಾಳ ಕುರುಬೈರವಿಗೆ ಈ ದುರುಳರ ಕಣ್ಣೀರು ಕೇಶಪಾನ ಮಾಡಿದಾಗಲಲ್ಲವೇ ನನಗೆ ಶಾಂತಿ. ಈ ನನ್ನ ಗದಾದಂಡಕ್ಕೆ ವಿಶ್ರಾಂತಿ. ಅಣ್ಣ ಇರುತ್ತವ ಅಖಿಲ ವಿಶ್ವಾಸಾಸ್ತ್ರ ವಿಚಾರದರು ಅಚ್ಚ ಕಾರಣ ಗಂಧರ್ವ ಕಿಂಪುರುಷ ಯುದ್ಧ ಸಾಧ್ಯಗಳಿಗೆ ಯಾರಿಗೂ ಬೆದರದ ಸದಾ ಯುದ್ಧ ಸದಾ ಪಾದಗಳು ಈ ತ್ರಿಭುವನವನ್ನೇ ಒದ್ದು ತೊಳೆಪುಸುವಂತ ಅಖಂಡ ಅರ್ಧಂಡ ಪ್ರಚಂಡ ಪಾಂಡುಕುಮಾರರು ನಾವಿದ್ದುಕೊಂಡು ಕಡಲಡಿಗೆ ಸತಿಗೆ ಸೀರೆಯನ್ನು ಸೆಳೆಯುತ್ತಿದ್ದಾಗ ಕಣ್ಣುಗಳ ಮುಚ್ಚಿ ತಲೆಗಳನ್ನು ತಗ್ಗಿಸಿ ಕುಳಿತಾಗ ಈ ತ್ರಿಭುವನವೇ ನಕ್ಕು ಹಾಸ್ಯ ಮಾಡುತ್ತಿದ್ದಾರೆ ಅಣ್ಣ. ಅಣ್ಣ ಒಳಿವೇನು ಕುರುಕುಲ ಆದಮರ ರಕ್ತವನ್ನು ರಾಣಿ ಕೃಪದ ರಾಜ ನರೇಂದ್ರಿಣಿ ನಾಂದಿನಿ ನೀನಿನ್ನ ದುಃಖಿಸಬೇಡ. ನಿನಗೆ ತಲೆ ತೋರಿಸಿದ್ನಲ್ಲವೇ ಈ ಮಾರಿಗಡಿ ತಲೆಯನ್ನು ಚಚ್ಚಿಕೊಳ್ಳುವೆನು. ನೀನು ಮುರಿದ ಸೀರೆಯನ್ನು ಸೆಳೆದ ಈ ಚಂಡ ದುಶಾಸನ ಗುಂಡಿಗೆಯನ್ನು ಮಾಹಿದು ಅವನ ಬಿಸಿ ರಕ್ತದಿಂದಲೇ ನಿನ್ನ ಬಿಚ್ಚಿದ ಕೇಸವನ್ನು ಮುಡಿಯನ್ನು ಕಟ್ಟಿಸುವೆನು. ಕಠೋರ ನುಡಿಗಳ ನುಡಿದ ಈ ಕರ್ಣನ ನುಡಿಗಳ ಗುಂಡಿ ತುಂಬಿ ಕೋಪದ ಜೂತಕ್ಕೆ ಕಾರಣ ಈಗ ಈ ಶಕುನಿ ಕೊಪ್ಪನ್ನು ಎತ್ತು ಶಾಕುನಿ ಬಾಗಿಲಿಗೆ ಬಳಸಬೇಡ. ಚಿಂತಿಸಬೇಡ ಪಾಂಚಾಲಿ, ಚಿಂತಿಸಬೇಡ. ರುಕೋದರ ಈ ಚಲದಂಕ ಮಲ್ಲನ ಗರ್ಜಿಸುವ ರಣಭುಜವನ್ನು ಕೆಳಕಿ ನಿಲ್ಲುವೆಯೋ? ಕೆಚ್ಚದ ಕೌರವನು ರುಚ್ಚಿ ನಡೆಸಿದ ಗಬ್ಬರಿಸಿದರೆ ಮುಚ್ಚುಬಾಯಿ ತುಚ್ಛ. ಏನಂದವ ಕೌರವ? ಎಲೆ ಸಭಿಕ ರಾಜಬಂಧುಗಳೇ, ಎಲ್ಲರೂ ಕಿವಿಗೊಟ್ಟು ಕೇಳಿರಿ. ಈ ವೀರ ಭೀಮನ ಭೀಕರ ಪ್ರತಿಜ್ಞೆಯನ್ನು ಪಂಚವಲ್ಲದ ಪಾಂಚಾಲಿಯ ವಸ್ತ್ರವನ್ನು ಅಪಮಾನಪಡಿಸಿದ ಈ ದುರುಳ ದುಶ್ಶಾಸನ ಹೃದಯ ಸೀಳದ ಬಿಡನು ಈ ಭೀಮ. ಅಲ್ಲದೆ ಏ ಕೌರವ ಪರಸತಿಗೆ ಕೈ ಸಾರಿ ತೊಡೆದಟ್ಟು ಕೂರಲ ಕರೆದ ಅದಮ ಕೌರವನ ತೇಜದ ಬಿಡನು ಪ್ರಣದಿ. ಗುಡಿಸಿ ಕೊಡ್ತಾರೆ ಬರಲಿ, ಗುಡಿಸಿ ಕೊಡ್ತಾರೆ ಬರಲಿ. ಒಕ್ಕಣ್ಣ ಮುರಹರನ ಸಿಡಿದ ಕುಣಿಯಲಿ, ಒಕ್ಕಣ್ಣ ಮುರಹರನ ಸಿಡಿದ ಕುಣಿಯಲಿ. ದರಗಿಳಿದು ಹೋರಾಡಿ ಬಿಟ್ಟೋಗಲಿ, ತೊರಗಿಳಿದು ಹೋರಾಡಿ ಬಿಟ್ಟೋಗಲಿ. ರವಿಚಂದ್ರ ಆಗಮನ ಅಂತ್ಯವೇ, ರವಿಚಂದ್ರ ಆಗಮನ ಅಂತ್ಯವೇ. ಕುಡಿಸಿ ಬರ್ಕಲ್ಪ ಬರಸಿಡಿಲೆ ಬರಲಿ. ನಾಳಿನ ಭಯಂಕರ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರು ನನ್ನೀರಣಾಕ್ಷಿಯನ್ನು ಒಟ್ಟಿ ಮಸಿ ಮಾಡುವ ಇದೆ ಈ ವೀರ ಭೀಮನ ಭೀಕರ ಭಯಂಕರ ಆಚಾರ್ಯರೇ, ನೀವೀಗ ಸಮಾಧಾನ ಪಡಿಸದೆ ಹೋದರೆ ಮರ ಹೋಮ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಮಗಳೇ ದ್ರೌಪದಿ, ಕಾರಣವ ವಿವರಿಸು ಮಗಳೇ.
ಬಹುದಿನಗಳು ಉಳಿಯಲಾರವೋ ಆದರಿಸುವೆಹನು ದಿನವೋ ನಿನ್ನನು ಮಗಳೇ ಆದರಿಸುವೆ ನಿನ್ನ ನಾನು ಅನುದಿನ ಮಗಳೇ ನಿನ್ನ ಕಷ್ಟ ಕಾರಣವ ವಿವರಿಸು ಮಗಳೇ ಆದರಿಸುವೆಹನು ದಿನವೋ ನಿನ್ನನು ಮಗಳೇ 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 ಅಮ್ಮ ದ್ರೌಪದಿ ನಾನು ಹುರ್ತನು ಅಂದನು ಪರಾಧೀನನು ನೀನು ನನ್ನ ಸೊಸೆಯಲ್ಲವೇ ಆದರೂ ಈ ದುರ್ಯೋಧನ ದುಶ್ಯಾಸನರ ನಡತೆಯನ್ನು ಕ್ಷಮಿಸಿಬಿಡಮ್ಮ ಎಷ್ಟಾದರೂ ನೀನು ನನ್ನ ಸೊಸೆಯಲ್ಲವೇ ನಿನಗೆ ಏನು ವರಗಳನ್ನು ಬೇಕೋ ಕೇಳಿಕೋ ಮಗಳೇ ಅದನ್ನು ಕೊಡುವೆನು ಮಾವನವರೇ ಓರ್ವ ಅಬಲೆಯ ಆರ್ತನಾದವು ಈ ಸಭಾ ಮಂಟಪವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು ನಿಮಗೆ ಕಣ್ಣುಗಳು ಕೇಳಲಿಲ್ಲ ಕಿವಿಗಳು ಕೇಳಲಿಲ್ಲವೇ ಮಾವನವರೇ ನಾನೇನು ನಿಮ್ಮ ಸೊಸೆಯೋ ಅಥವಾ ಕಾಲಕೂಟದ ವಿಷವೋ ನೀವೇ ಹೇಳಿ ಮಾವನವರೇ ನೀವೇ ಹೇಳಿ ಅಮ್ಮ ಇನ್ನೊಂದು ವರವನ್ನು ಕೇಳಿಕೋ ಮಗಳೇ ಅದನ್ನೂ ಕೊಡುವೆನು ನನ್ನ ಪತಿಗಳನ್ನು ದಾಸವಿ ಮುಕ್ತರನ್ನಾಗಿ ಮಾಡಿ ಮಗಳೇ ದ್ರೌಪದಿ ಮತ್ತೊಂದು ವರವನ್ನಾದರೂ ಕೇಳು ಸಂತೋಷದಿಂದ ಕೊಡುವೆನು ಮಾವನವರೇ ಅವರ ಆಯುಧಗಳನ್ನು ಅವರಿಗೆ ಕೊಟ್ಟು ಬಿಡಿ ಅಷ್ಟೇ ಸಾಕು ಮಗಳೇ ಚಿಂತಿಸಬೇಡ ನಿನ್ನ ಇಷ್ಟದಂತೆ ಆಗಲಿ ಶಕುನಿ ಈಕೆಯ ಪತಿಗಳು ಸೋತಿರುವ ಜೂತದಲ್ಲಿ ಸೋತಿರುವ ಆಯುಧಗಳನ್ನು ಮರು ಮಾತನಾಡದೆ ಹಿಂದಿರುಗಿಸಿ ಕೊಟ್ಟು ಬಿಡು ದುರ್ಯೋಧನ ಮಾವ ಆಯುಧಗಳಿಂದ ಪ್ರಯೋಜನವೇನು ನಾವು ಹೇಳಿರುವಂತೆ ಕೇಳಿದರೆ ಅವರ ಆಯುಧಗಳನ್ನು ಅವರಿಗೆ ಹಿಂದಿರಿಸಿಕೊಟ್ಟು ಬಿಡೋಣ ಏನು ನಿಮ್ಮ ಮಾತು ಮಾವ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಮಾಡುವಾಗ ನಮ್ಮವರ ಕಣ್ಣಿಗೆ ಕಾಣಿಸಿಕೊಂಡರೆ ಪುನಃ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಇವೆಲ್ಲವನ್ನು ಪೂರೈಸಿಕೊಂಡು ಬಂದರೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡೋಣ ಬೇಡ ಬೇಡ ಧರ್ಮನಂದನ ಆಡಬೇಡಿ ಸ್ವಾಮಿ ಆಡುವುದಾದೆ ಆಡಿ ಸಹೋದರರೇ ನಮ್ಮಣ್ಣನು ನಮ್ಮ ಮಾತನ್ನು ಕೇಳದೆ ಇಂಥ ದುಸ್ಥಿತಿ ತಂದನೆಂದು ಮುಂದೆ ಯಾರೂ ನೊಂದುಕೊಳ್ಳಬೇಡಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಸಹಿತ ಆನಂದದಿಂದ ನಡೆಸಿಕೊಡುವೆನು ಆದರೆ ಈ ಅಮಾನುಷ ಮಾತುಗಳನ್ನು ಕೇಳಿ ಈ ಅವಾಕ್ಯಗಳನ್ನು ಕೇಳಿ ಜೀವಿಸುವುದು ಆದರೆ ಈ ಒಂದೇ ಒಂದು ಆಟಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ ನಿಮ್ಮನ್ನು ಕೈಚಾಚಿ ಬೇಡುವೆನು ಬಿಡಿ ದಾಳಗಳನ್ನು ಧರ್ಮನಂದನ ಪಂದ್ಯವೆಷ್ಟು 1-3 ಕಲಿತಿ 13 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕಲತಿ 13 ದುರ್ಯೋಧನ ತೊಲಗಿ ಮನಸ್ಸಿನ ದುತ್ಯ ಮಾವ ನೀನು ಸಕನಿ ಮಾತ್ರವಲ್ಲ ಸಮಯ ಸಂಜೀವಿನಿ ಈ ಶಕುನಿ ಹಾಕಿದ ವೇಷ ಪಾಂಡವರಿಗೆ ವನವಾಸ ಕರ್ಣ ದುಶ್ಯಾಸನ ತೊಲಗಿರಿ ಎದುರಿನ ಮಕ್ಕಳನ್ನು ಅತಿ ಹಣ್ಣಿನಿಂದ ನೆರೆಯುತ್ತಿರುವ ಇವರು ಒಮ್ಮೆ ಅಡಿಗೆ ಹೋಗಲಿ ಕಾಡು ಕಪಿಗಳಂತೆ ಕಾಡು ಮೇಳಗಳಲ್ಲಿ ಅಲಿದಾಡಲಿ ಇನ್ನು ನಾನೇ ಏಕಚಕ್ರಾಧಿಪತಿ ಸಾಮ್ರಾಟನು ಈ ಎತ್ತಿನ ವಿಶಾಲಕ್ಕೆ ನಾನೇ ಚಕ್ರೇಶ್ವರನು ಚಕ್ರವರ್ತಿಗೆ ದುರ್ಯೋಧನ ಸರ್ವಭೌಮ ನ್ಯಾಯಕ್ಕೆ ಪರಾಜಯವಾ ವಂಚನೆಗೆ ತಲೆ ತಗ್ಗಿಸಿದ ವಿಧಿ ವಂಚಿತನಾಗಿ ವೈಭವ ಮೀರಿ ವಿಧಿ ವಂಚಿತನಾಗಿ ವೈಭವ ಮೀರಿ ಅಣ್ಣನಾಜ್ಞೆಗಾಗಿ ಅಯ್ಯೋ ಅಡವಿ ಪಾಲಾದರೆ ಅಯ್ಯೋ ಅಡವಿ ಪಾಲಾದರೆ
ಅನುಜರ ಬಾರಿನ ಆಶಾ ಸಿಕ್ಕಿರ ಅರಿಯುತ್ತೆ ಎಂದು ಶರಮನ ಯೊಳಗೆ ಮನ್ನನು ಎಸೆದೆಯ ಧರ್ಮರಾಜ. ಅಯ್ಯೋ ವಿಪಾದಾದರೆ ಅಣ್ಣನ ಮಾತನು ಅಣ್ಣನ ಮಾತನು ಮೀರದ ಭೀಮ. ಅಣ್ಣನ ಮಾತನು ಮೀರದ ಭೀಮ. ಅಣ್ಣನ ಮಾತನು ಮೀರದ ಭೀಮ ಅಪಮಾನವನ್ನು ಸಹಿಸಲಾರದೆ ಬಾಹುಬಲನು ತೋರಿಯಾದ. ಅಯ್ಯೋ ಅಳವಿಪಾದರೆ ಆಲಯದೊಳಗೆ ಕೌರವ ಸೇನ ಯುಗ ಯುಗದಲ್ಲಿನ ಏನಂದಪರಾಧ ಸುಖ ದುಃಖಗಳ ಅನ್ನ ಪೂರ್ಣೆ ನಿನಪತಿ ಸೇವೆ ನಿನಗೆ ಸಾಕ್ಷಿ. ಅಯ್ಯೋ ಹಳವಿಪಾದರೆ ವಂಚಿತನಾಗಿ ವೈಭವ ಮೀರಿ ಅಣ್ಣನಾಜ್ಞೆಗಾಗಿ ಅಯ್ಯೋ ಹಳವಿಪಾದರೆ. ವಿಧಿ ವಂಚಿತನಾಗಿ ವೈಭವ ಮೀರಿ ಅಣ್ಣನಾಜ್ಞೆಗಾಗಿ ಅಯ್ಯೋ ಹಳವಿಪಾದರೆ. ಅಯ್ಯೋ ಹಳವಿಪಾದರೆ